ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಥಂಬ್ನೈಲ್ ನೋಡಿನೇ ಗೊತ್ತಿರುತ್ತೆ. ಎಸ್, ಇವತ್ತು ನನ್ನ ಬರ್ಡೇಗೆ ಅಂತ ಶಾಪಿಂಗ್ ಹೋಗ್ತಾ ಇದ್ದೀನಿ. ಸೊ ಎಲ್ರಿಗೂ ಅವ್ರವ್ರ ಬರ್ಡೇ ತುಂಬಾ ಒಂದು ಮೆಮೊರಬಲ್ ಅಂತಲೇ ಹೇಳ್ತೀನಿ. ಸೊ ಬನ್ನಿ, ಇವತ್ತು ನನ್ನ ಹಸ್ಬೆಂಡ್ ನಂಗೆ ಏನೆಲ್ಲ ಕೊಡಿಸ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಒಂದು ಸ್ವಲ್ಪ ಶಾಪಿಂಗ್ ಇದೆ ಅಷ್ಟೇ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡ್ತಾ ಹೋಗಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗೆ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀನು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವಾಗಲಾದರೂ ಆಚೆ ಹೋಗುವಾಗ ಸಿಂಪಲಾಗಿ ಯಾವ ರೀತಿ ನಾನು ಮೇಕಪ್ ಮಾಡ್ಕೊಳ್ತೀನಿ. ಯೂಶ್ವಲಾಗಿ ನಂಗೆ ಅಷ್ಟೊಂದೆಲ್ಲ ಮೇಕಪ್ ಇಷ್ಟ ಆಗಲ್ಲ, ಜಸ್ಟ್ ಸಿಂಪಲಾಗಿರುತ್ತೆ ಮೇಕಪ್ ನಂದು. ಸೊ ಅದನ್ನು ಕೂಡ ಇವತ್ತು ಮಾಡೋಣ, ಗೆಟ್ ರೆಡಿ ವಿತ್ ಮೀ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ. ಸ್ಕಂದ ರೆಡಿನಾ? ಇಲ್ಲೋಡ ತೋ ಅವನಿಗೆ ಯಾವ ಥರ ಹೇಳ್ಕೊಡ್ತೀರ ನೋಡು. ಬಬ್ಬಾ ಸೂಪರ್. ಮಿರರಲ್ಲಿ ನೋಡ್ಕೊತಾನ ಅವನು. ಹಾಂ, ಮಿರರಲ್ಲಿ ನೋಡ್ಕೊಳ್ಳೋದು, ಮಿರರಲ್ಲಿ ನೋಡ್ಕೊಳ್ಳೋದು. ನಾನಿನ್ನೂ ರೆಡಿನೇ ಆಗಿಲ್ಲ. ಹೋಗಿ ಹೋಗಿ ನೀವು ರೆಡಿಯಾಗಿ ಬೇಗ, ನಾನು ರೆಡಿ ಆಗ್ತೀನಿ. ಏನು ಕೊಡಿಸ್ತೀರಾ ನನಗೆ ಇವತ್ತು? ಏನು ಕೊಡಿಸ್ತೀರಾ? ಥೂ, ತಿರುಪತಿ ಲಡ್ಡು ಅಂತೆ. ಯಾಕೆ 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 ಏನು ಹೇಳಿ, ಕರೆಕ್ಟಾಗಿ ಹೇಳಿ, ಏನು ಕೊಡಿಸ್ತೀರಾ ಅಂತ. ಹಾಂ, ನಿಮ್ಮ ಡೈಲಾಗ್ ಬರಲಿಲ್ಲಲ್ಲ ಅದಕ್ಕೆ. ನನಗೂ ಕೂಡ ಒಂದಷ್ಟು ಸಣ್ಣ ಸಣ್ಣ ಪಿಗ್ಮೆಂಟೇಷನ್ಸ್ ಇದೆ. ಸೊ ಇಟ್ಸ್ ಕ್ವೈಟ್ ನಾರ್ಮಲ್. ಸೊ ಫಸ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ, ವ್ಯಾಸ್ಲಿನ್ದು. ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ ಮೇಲೆ ಸನ್ಸ್ಕ್ರೀನ್ ಲೋಷನ್ನು ಆರ್ ಕ್ರೀಮ್, ವಾಟ್ ಎವರ್ ಯು ವಾಂಟ್. ಸೊ ಇದು ಹೊರಗಡೆ ತುಂಬಾ ಬಿಸಿಲಿದೆ. ಸ್ಕಿನ್ಗೆ ವಿತೌಟ್ ಸನ್ಸ್ಕ್ರೀನ್ ಲೋಷನ್ ಅಥವಾ ಕ್ರೀಮ್ ಅಪ್ಲೈ ಮಾಡಿದೆ ಆಚೆ ಹೋಗಲೇಬಾರ್ದು. ಯೂಶ್ವಲಾಗಿ ನಾನು ಫಸ್ಟು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತಾನೆ ಇರಲಿಲ್ಲ. ಇತ್ತೀಚೆಗೆ ನಾನು ಇದನ್ನು ನನ್ನ ಒಂದು ಡೈಲಿ ರೊಟೀನಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಲಿಪ್ ಬಾಮ್ ಜುಡಿಯೋದು, ಇದು ಕೂಡ ಅಷ್ಟೇ, ಐಲೈನರ್ ಜುಡಿಯೋದೆ. ತುಂಬ ಚೆನ್ನಾಗಿದೆ. ಏನು ಮಾಡ್ತಿದ್ಯಾ? ಹಾಂ, ಏನು ಮಾಡ್ತಿದ್ಯಾ ನೀನು? ಬಾಯಿಂದ ಹಠ ಮಾಡ್ಬಿಡ್ತು. 2 ಮಿನಿಟ್ಸ್ ಆಯಿತು ನಂದರೆ ಲಾಸ್ಟ್. ಮಕ್ಕಳನ್ನ ಹಿಡ್ಕೊಂಡು ರೆಡಿ ಆಗೋದು ಎಷ್ಟು ಕಷ್ಟ. ನಿಂದು ಏನಿಲ್ಲ, ನೀನು ಹುಡುಗ ಅಲ್ವಾ, ಸೊ ನಿಂಗೆ ಏನಿಲ್ಲ, ಜಾಸ್ತಿ ಮೇಕಪ್ ಇಲ್ಲ ಇಂತ ಇಲ್ಲ, ಜಸ್ಟ್ ಡ್ರೆಸ್ ಹಾಕೊಂಡ್ರೆ ಮುಗೀತು. ಇದು ಲಾಸ್ಟ್. ಇದು ಜುಡಿಯೋದು ತುಂಬಾ ಚೆನ್ನಾಗಿದೆ, ನಾನು ರೀಸೆಂಟಾಗಿ ತೊಗೊಂಡೆ. ಸ್ವಲ್ಪದೇ ಅಪ್ಲೈ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ. ಇರು ಬಬ್ಬುವ, ಬಂಗಾರಿ, ಒಂದು ನಿಮಿಷ ವೆಯ್ಟ್ ಮಾಡು. ಆಯಿತು ನಂದು. ಅಪ್ಪಂದು ಆಯ್ತಾ? ಕೇಳೋಗು. ಇನ್ನೂ ಆಗಿಲ್ಲ. ಆಯ್ತು ನಂದು ಆಯ್ತಾ? ನೋಡಿ, ನಾನು ಎಲ್ಲ ಕೆಲಸ ಮುಗಿಸಿ ರೆಡಿ ಆದರೂ ನೀವು ಇನ್ನೂ ರೆಡಿ ಆಗಿರಲ್ಲ. ಯಾವಾಗಲೂ ಇದೇ ಕತೆ ನಿಮ್ಮದು. ವಾಚ್ ಇಲ್ಲ ಹಾಂ, ನೋಡಿ ನೀವು ಸ್ವಲ್ಪ. ದಿಸ್ ಇಸ್ ಮೈ ಫೈನಲ್ ಲುಕ್. ಇಷ್ಟೇ ಸಿಂಪಲಾಗಿ ರೆಡಿ ಆಗ್ತೀನಿ ಆಚೆ ಹೋಗುವಾಗ. ತುಂಬ ಹೆವಿ ಮೇಕಪ್ ಎಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಎಲ್ಲೋ ಮನಸ್ಕಂದ ಅಪ್ಪ ಏನು ಕೊಡಿಸ್ತಾರೆ ಕೇಳು. ಬಾಯ್ ಮಾಡು, ಬಾಯ್ ಬಾಯ್. ಸೇ ಹಾಯ್, ಹಾಯ್, ಸೇ ಹಾಯ್.
ಸೊ ಫಸ್ಟ್ ನಾವು ಹೋಗಿದ್ದು ಬಟ್ಟೆ ಶಾಪಿಂಗ್ಗೆ ಅಂತ. ತುಂಬಾ ಚಳಿ ಇರೋದ್ರಿಂದ ಸ್ಕಂದನ್ಗೆ ಸ್ಕೂಲ್ಗೆ ಹೋಗುವಾಗ ಸ್ವೆಟರ್ ಹಾಕಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಸ್ವೆಟರ್ ನೋಡ್ಲಿಕ್ಕೆ ಅಂತ ಹೋಗಿದ್ದೆ. ಬಟ್ ನನ್ಗೆ ಇಷ್ಟ ಆಗೋ ಥರ ಸ್ವೆಟರ್ ಸಿಗಲಿಲ್ಲ. ಈ ಥರ ಹುಡೀಸು ಮತ್ತು ಜಾಕೆಟ್ ಥರ ಇತ್ತು. ಅಷ್ಟು ತಿಕ್ಕಾಗಿರೋವಂಥದ್ದು ಅವ್ನು ಹಾಕೊಳ್ಳೋದಿಲ್ಲ. ಸೊ ಹಾಗಾಗಿ ಅವನಿಗೆ ಅಂತ ಇಲ್ಲೇನು ಪರ್ಚೇಸ್ ಮಾಡಲಿಲ್ಲ. ಹಾಗೆ ಸ್ಯಾಂಡಲ್ಸ್ ನೋಡೋಣ ಅಂತ ಹೋದೆ. ಒಂದಷ್ಟು ಇಷ್ಟ ಆಯಿತು, ಅದು ಕೂಡ ಪರ್ಚೇಸ್ ಮಾಡಿದೆ. ಯೂಶಲಿ ನಾನು ವೆಜ್ಜಸ್ ಮತ್ತು ಫ್ಲ್ಯಾಟ್ ಸ್ಯಾಂಡಲ್ಸೇ ಯೂಸ್ ಮಾಡೋದು. ಇವತ್ತು ಹೈಲ್ಡ್ ನೋಡೋಣ ಅಂತ ಅಂದ್ಕೊಂಡೆ, ಬಟ್ ನಂಗೆ ಮೊದಲಿಂದನೂ ಅಷ್ಟೊಂದು ಕಂಫರ್ಟ್ ಆಗಲ್ಲ ಹೀಲ್ಡ್, ಹಾಗಾಗಿ ಅದು ಕೂಡ ಡ್ರಾಪ್ ಮಾಡಿ ನಂಗೆ ಇಷ್ಟ ಆಗಿರೋಂಥ ಸ್ಯಾಂಡಲ್ಸ್ನ ತೊಗೊಂಡೆ. ಹಾಗೆ ಬರ್ಡೇಗೆ ಹಸ್ಬೆಂಡ್ ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದು ನೋಡೋಣ ಅಂತ 3rd ಫ್ಲೋರಿಗೆ ಹೋದೆ. ಅಲ್ಲಿ ಒಂದಷ್ಟು ಟ್ರಯಲ್ ಕೂಡ ನೋಡಿದೆ ನಾನು. ತುಂಬಾ ಕಲೆಕ್ಷನ್ಸ್ ಇತ್ತು, ಬಟ್ ನಂಗೆ ಇಷ್ಟ ಆಗೋ ಥರ ಯಾವುದು ಸಿಗಲಿಲ್ಲ. ನೋಡಿ, ನಾನು ಶಾಪ್ ಮಾಡೋವರೆಗೂ ಅಪ್ಪ ಮಗ ಆರಾಮಾಗಿ ಕೂತಿದ್ದಾರೆ ಇಲ್ಲಿ. ಇನ್ನು ನನಗೆ ಇಷ್ಟ ಆಗೋ ಥರ ಟಾಪ್ಸ್ ಯಾವುದೋ ಅಷ್ಟೊಂದು ಲೈಕ್ ಆಗಿಲ್ಲ, ಹಸ್ಬೆಂಡ್ಗೂ ಕೂಡ ಇಷ್ಟ ಆಗಲಿಲ್ಲ. ಸೊ ಬೇರೆ ಕಡೆ ಎಲ್ಲಾದರೂ ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ನೆಕ್ಸ್ಟು ಜ್ಯುವೆಲ್ರಿ ಶಾಪ್ಗೆ ಹೋದೆ. ಸೊ ಅಲ್ಲಿ ನನಗೆ ಯಾವುದೇ ರೀತಿಯ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಕಂದ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ, ಅವನಿಗೆ ನಿದ್ದೆ ಕೂಡ ಬಂದಿತ್ತು. ನಾನು ಏನು ಪರ್ಚೇಸ್ ಮಾಡಿದೆ ಜ್ಯುವೆಲ್ರಿ ಶಾಪಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಇದ್ರ ಜೊತೆಗೆ ನನ್ನ ಬರ್ಡೇ ದಿನದ ವ್ಲಾಗ್ ಕೂಡ ಆ್ಯಡ್ ಮಾಡಿರ್ತೀನಿ. ಸೊ ಇವತ್ತು ಅಂದರೆ ನನ್ನ ಬರ್ಡೇ ದಿನ, January 11th ನನ್ನ ಬರ್ಡೇ ಇದ್ದಿದ್ದು. ಸೊ ಇವಾಗ ವೇರ್ ಮಾಡಿರೋ ಅಂಥ ಈ ಒಂದು ಸೆಟ್ನ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಯೂಶಲಿ ಆನ್ಲೈನ್ ಬಟ್ಟೆ ಶಾಪಿಂಗ್ ಮಾಡೋದು ನಾನು ತುಂಬ ಕಮ್ಮಿ ಏನು ಮಾಡೋದೇ ಇಲ್ಲ ಅಂತಲೇ ಹೇಳ್ತೀನಿ. ಸೊ ಇದೇನೋ ನನಗೆ ಸ್ವಲ್ಪ ಇಷ್ಟ ಆಯಿತು, ಸೊ ಹಾಗಾಗಿ ತರಿಸ್ಕೊಂಡೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸ್ವಲ್ಪ ದೊಡ್ಡ ಸೈಜ್ ಬಂದಿತ್ತು. ಫಿಟ್ಟಿಂಗ್ ಮಾಡ್ಕೊಳ್ಳೋಕೆ ಕೂಡ ನನಗೆ ಟೈಮ್ ಆಗಿರಲಿಲ್ಲ. ಸೊ ಹಾಗಾಗಿ ಹೇಗಿತ್ತು ಹಾಗೆ ವೇರ್ ಮಾಡಿದ್ದೀನಿ. ಸ್ವಲ್ಪ ತುಂಬಾ ಲೂಸ್ ಅಂತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ. ಪ್ಯಾಂಟ್ಗೆ ಪಾಕೆಟ್ ಕೂಡ ಇದೆ. ಇವಾಗೆಲ್ಲ ಈ ರೀತಿ ಕ್ವಾಡ್ ಸೆಟ್ ತುಂಬಾ ಟ್ರೆಂಡ್ ಆಗಿದೆ ಅಲ್ವಾ. ಸೊ ನಾನು ನೋಡೋಣ ಅಂತ ಹೇಳಿ ತರಿಸ್ಕೊಂಡೆ. ಓಕೆ, ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಇನ್ನು ಈ ವರ್ಷದ ಬರ್ಡೇಗೆ ಅಂತ ಹಸ್ಬೆಂಡು ನನಗೆ ಗೋಲ್ಡ್ ಜ್ಯುವೆಲ್ರಿನ ಕೊಡಿಸಿದ್ರು. ಸೊ ಏನಪ್ಪ ಅಂತ ಅಂದರೆ ಬ್ಯಾಂಗಲ್ಸು. ಈ ಒಂದು ಬ್ಯಾಂಗಲ್ಸ್ನ ನಾನು ತೊಗೊಂಡೆ. ಅವತ್ತು ಹೇಳಿದ್ನಲ್ಲ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಜ್ಯುವೆಲ್ರಿ ಶಾಪಲ್ಲಿ ಅಂತ. ನಾನು ರೆಗ್ಯುಲರಾಗಿ ಒಂದು ಜ್ಯುವೆಲ್ರಿ ಶಾಪಲ್ಲಿ ಪರ್ಚೇಸ್ ಮಾಡ್ತೀನಿ, ಆ ಶಾಪಲ್ಲೇ ತೊಗೊಂಡಿರೋ ಅಂಥದ್ದು. ಡಿಸೈನ್ ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಬ್ಯಾಂಗಲ್ಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೇ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಎಷ್ಟು ಗ್ರಾಮ್ ಇದೆ, ಎಷ್ಟಾಯಿತು ಅನ್ನೋದನ್ನು ಅದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಇವತ್ತು ಹಸ್ಬೆಂಡ್ಗೆ ಆಫೀಸ್ ಇದ್ದಿದ್ದರಿಂದ ಈವ್ನಿಂಗ್ ಸ್ವಲ್ಪ ಬೇಗ ಬರ್ತೀನಿ ಅಂತ ಹೇಳಿದರು. ಕೇಕ್ ಕೂಡ ಹಸ್ಬೆಂಡೇ ತೊಗೊಂಡು ಬಂದಿದ್ರು. ಇನ್ನು ಎವ್ರಿ ಇಯರ್ ಕೇಕ್ ಕಟಿಂಗ್ ಅಂತೂ ಇದ್ದೇ ಇರುತ್ತೆ, ಇದಂತೂ ಮಿಸ್ ಆಗೋದೇ ಇಲ್ಲ. ಇನ್ನು ಈ ವರ್ಷದ ಬರ್ತಡೇ ನಂಗೆ ಅಷ್ಟೊಂದೇನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ, ಬಿಕಾಸ್ ಎವ್ರಿ ಇಯರ್ ಅಮ್ಮ ನನಗೆ ಕಾಲ್ ಮಾಡಿ ಬರ್ಡೇ ವಿಶ್ ಮಾಡ್ತಾಯಿದ್ರು. ಈ ವರ್ಷ ಅದನ್ನು ತುಂಬಾ ಮಿಸ್ ಮಾಡಿಕೊಂಡೆ. ಈ ಒಂದು ನೆನಪು ನನಗೆ ಪದೇ ಪದೇ ಕಾಡ್ತಾನೆ ಇರುತ್ತೆ. ಇದರಿಂದ ಹೊರಗೆ ಬರೋದಿದೆಯಲ್ಲ, ಅದೊಂಥರ ದೊಡ್ಡ ಹಿಂಸೆ ಅಂತಲೇ ಹೇಳ್ತೀನಿ. ನಾನು ಇಲ್ಲಿವರೆಗೂ ಇದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ ಅಲ್ವಾ. ನನ್ನ ಹುಟ್ಟು, ನನ್ನ ಜನ್ಮ ಅಂತ ಏನಿದೆ ಅದು ನನ್ನ ತಾಯಿಯಿಂದನೇ. ಅವರು ನೆನಪು ಮಾಡ್ಕೊಳ್ದೇ ಇರೋ ದಿನಾನೇ ಇಲ್ಲ. ಇವತ್ತಿನ ದಿನ ಅಂತೂ ತುಂಬಾ ಕಾಡ್ತಾ ಇದ್ರು. ಕೆಲವೊಂದು ನೆನಪುಗಳಿಂದ ನಾನು ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಇದು ಕೂಡ ಒಂದು. ನಾನು ಇರೋವರೆಗೂ ಅವ್ರ ನೆನಪು ನನ್ನನ್ನು ಕಾಡ್ತಾನೆ ಇರುತ್ತೆ. ಅದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೂಡ ನನ್ನಿಂದ ಆಗ್ತಾ ಇಲ್ಲ. ಅಮ್ಮ ಇಲ್ಲದೆ ಸೆಲೆಬ್ರೇಟ್ ಮಾಡ್ಕೊಂಡಿರೋ ಅಂಥ ಮೊದಲನೇ ಬರ್ಡೇ ಇದು. ತುಂಬಾ ಬೇಜಾರಿತ್ತು, ಆದರೂ ಕೂಡ ನನ್ನ ಬೇಜಾರನ್ನ ಎಲ್ಲೂ ಕೂಡ ತೋರಿಸ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದೆ. ಆಗೋಗಿರೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಅಲ್ವಾ. ಮುಂದೆ ಏನಾಗಬೇಕೋ ಅದ್ರ ಕಡೆ ಗಮನ ಕೊಡಬೇಕು. ಸೊ ಏನೋ ಈ ಒಂದೆರಡು ಮಾತು ಇವತ್ತಿನ ದಿವಸ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಮ್ಮಿ ಸೈಡ ನಾ ಹೇಳ್ತೀನಿ. ಏ ಮಮ್ಮಿ ಸೈಡ್ ಕಾಣಿಸಲ್ಲ ಅಲ್ಲಿ.
ಚೆನ್ನಾಗಿರೋದಿಲ್ಲ ಯಾರು ನನಗೆ ಗೆಸ್ ಮಾಡ್ಕೊಂಡು ನಾನು ಹೇಳ್ತೀನಿ ಚೆನ್ನಾಗಿರೋದು ಕೇಕು ಇನ್ನು ನಮ್ಮ ಸಿಸ್ಟರ್ ಇಲ್ಲನೂ ಅಷ್ಟೇ ನನ್ನ ಬರ್ಡೇಗೆ ಅಂತ ಹೇಳಿಬಿಟ್ಟು ಸಿಲ್ವರ್ ರಿಂಗ್ನ ಗಿಫ್ಟ್ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. 2 ತೊಗೊಂಡು ಬಂದಿದ್ರು, ಇದರಲ್ಲಿ ಯಾವುದಾದ್ರೂ ಚಾಯ್ಸ್ ಮಾಡ್ಕೊ ಅಂತ. ಗೆಸ್ ಮಾಡಿಲ್ಲ ನಾನು ಯಾವತ್ತೂ ತಿಂದೇ ಇಲ್ಲ ರೆಡಿ ಬಂತು ಮಾಮ ಚಳಿ ತಿಂದ ಹೌದು ಯೋಡು ಸೊ ಈ ರೀತಿಯಾಗಿರುವಂಥ 2 ಸಿಲ್ವರ್ ರಿಂಗ್ನ ತೊಗೊಂಡು ಬಂದಿದ್ರು. ಒಂದು ಹಾಗೆ ಸಿಂಗಲ್ ಲೇನು, ಅದ್ರ ಮೇಲೆ ಚಿಕ್ಕ ಚಿಕ್ಕ ಸ್ಟೋನು, ಇನ್ನೊಂದು ಬಿಗ್ ಸ್ಟೋನ್ ಇತ್ತು. ಸೊ ನನಗೆ ಬಿಗ್ ಸ್ಟೋನ್ ಬೇಡ ಅಂತ ಹೇಳಿಬಿಟ್ಟು ಸಿಂಗಲ್ ಸ್ಟೋನ್ ಇರೋದನ್ನೇ ತೊಗೊಂಡೆ. ಚೆನ್ನಾಗಿತ್ತು. ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ನನಗೆ. ಇನ್ನು ಕೇಕ್ ಕಟಿಂಗ್ ಎಲ್ಲ ಮುಗಿದ ನಂತರ ನಾವು ಪ್ರತಿ ವರ್ಷ ಊಟಕ್ಕೆ ಅಂತ ಆಚೆ ಹೋಗ್ತಾ ಇದ್ವಿ. ಬಟ್ ಈ ವರ್ಷ ಹೋಗಲಿಲ್ಲ, ಮನೆಗೆ ಆರ್ಡರ್ ಮಾಡಿದ್ವಿ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಈ ರೀತಿಯಾಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.